ಇವತ್ತು ನಿಮಗೊಂದು ಕಾರ್ಮಿಕರ ಬಗ್ಗೆ ಒಂದು ವಿಷಯನ ಹೇಳಬೇಕಿತ್ತು. ಸಿ, ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು. ಅಂದರೆ ಲೇಬರ್ಸ್ ಆರ್ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ. ಈ ಮಾತನ್ನ ಒಪ್ಪಲೇಬೇಕು. ಇಮ್ಯಾಜಿನ್, ಲೇಬರ್ಸ್ ಇಲ್ಲ ಅಂದರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಹಂಗೆ ನೋಡಿದ್ರೆ ನಮ್ಮ ದೇಶದಲ್ಲಿ ರೈತ ಸಮುದಾಯ ಬಿಟ್ಟರೆ ಎರಡನೇ ಅತಿ ದೊಡ್ಡ ಸಮುದಾಯ ಬಂದ್ಬಿಟ್ಟೆ ನಮ್ಮ ಕಾರ್ಮಿಕರು. ಒಪ್ತೀರಾ ಈ ಮಾತನ್ನ? ಯಾಕಂದ್ರೆ ಅವ್ರು ಪಡೋ ಶ್ರಮ, ಅವ್ರು ಕೊಡುವಂಥ ಡೆಡಿಕೇಶನ್ನು, ಸಮ್ಟೈಮ್ಸ್ ಅವರು ಪ್ರಾಣನೂ ಲೆಕ್ಕಿಸ್ದೆ ಅವ್ರು ಮಾಡೋಂಥ ಕೆಲಸ ಗೊತ್ತಿಲ್ಲದೇನೋ ಎಷ್ಟೋ ಕಡೆ ನಮ್ಮ ದೇಶದ ಅಭಿವೃದ್ಧಿಗೆ ಅವ್ರ ಕೊಡುಗೆ ಖಂಡಿತ ಇದೆ. ಅಂಥವ್ರ ಬಗ್ಗೆ ಒಂದು ಸಣ್ಣ ನಿಮ್ಗೊಂದು ಪರಿಚಯ ಮಾಡ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. 1886 ಅಂದರೆ 1886 ಅಮೆರಿಕ ಚಿಕಾಗೋ ಒಂದು ಪ್ಲೇಸಲ್ಲಿ ಏನು ಹೇಳ್ತೀರಾ 19th ಸೆಂಚುರಿ ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು ಪೀಕ್ ಟೈಮ್. ಈ ಟೆಕ್ನಾಲಜೀಸ್ ಬಂತು ಮತ್ತು ಈ ಮ್ಯಾನುಫ್ಯಾಕ್ಚರಿಂಗ್ ಏನೇನಿತ್ತಲ್ಲ ಆ ಟೈಮಲ್ಲಿ, ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳೋ ಟೈಮಲ್ಲಿ ಈ ಲೇಬರ್ಸ್ಗಳಿಗೆ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಅಲ್ಲೇನಾಗುತ್ತೆ, ಒಂದು 16 ಅವರು 10 ಅವರು 20 ಅವರು ಏನು ಒಂದು ಟೈಮಿಂಗ್ ಅನ್ನೋದೇ ಇರ್ತಿರ್ಲಿಲ್ಲ. ಆ ಕಾರಣಕ್ಕೆ ಈ ಲೇಬರ್ಸ್ ಏನು ಮಾಡ್ತಾರೆ, ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವರ ಸ್ಯಾಲ್ರಿ ಬಗ್ಗೆ, ಈ ಚೈಲ್ಡ್ ಲೇಬರ್ಸ್ಗಳ ಬಗ್ಗೆ, ಅವ್ರಿಗೂ ಈ ಸಮಯ ಅನ್ನೋದು ಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂತ ಬೇಕು, ಅವ್ರಿಗೊಂದು ರೆಸ್ಟ್ ಅನ್ನೋದು ಬೇಕಿರುತ್ತೆ. ಎಲ್ಲ ಒಂದು ಯೋಚನೆ ಮಾಡಿ ಯೂನಿಯನ್ಸ್ ಎಲ್ಲ ಏನು ಮಾಡ್ತಾರೆ, ಒಂದು ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದೊಂದು ದೊಡ್ಡ ಮಟ್ಟದ ಹೋರಾಟ. ಹತ್ತತ್ರ ಒಂದು 3 ಲಕ್ಷ ಜನ ಒಂದು ಲೇಬರ್ಸು ಸೇರಿ ಇದೊಂದು ಸ್ಟ್ರೈಕ್ನ ಶುರು ಮಾಡ್ತಾರೆ. ಮತ್ತೆ ಅವರು ಈ ಒಂದು ಚೈಲ್ಡ್ ಲೇಬರ್ಸು, ಸ್ಯಾಲ್ರಿ ತಾರತಮ್ಯ, ಇದೆಲ್ಲ ಒಂದು ಸ್ಟ್ರೈಕಿಂದ ಸುಮಾರಾಗಿ ಒಂದು ಅಷ್ಟು 1000 ಜನ ಲೇಬರ್ಸು ಸತ್ತೋಗ್ತಾರೆ. ಯಾರ ಮಧ್ಯೆ ಗುಂಪು ಘರ್ಷಣೆ ಆಗಿ ಪೊಲೀಸವ್ರ ಮಧ್ಯೆ ಒಂದು ಈ ಥರ ಒಂದು ಏನೋ ಒಂದು ಗಲಭೆಗಳಾಗಿ ಸತ್ತೋಗ್ತಾರೆ. ಅದಾದಮೇಲೆ 8 ಅವರ್ಗೆ ಕೆಲಸನ ಮಾಡಬೇಕು ಅಂತ ಒಂದು ಏನು ಹೇಳ್ತೀರೋ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಇವತ್ತು ನೀವೆಲ್ಲ ಏನಿವತ್ತು 8 ಅವರು ಮತ್ತು ವೀಕೆಂಡ್ ರಜಾ ಅಂತ ಏನಿದೀವಲ್ಲ, ಇದೆಲ್ಲ ಅವರ ಬಲಿದಾನ ಮತ್ತು ತ್ಯಾಗದಿಂದ ಇವತ್ತು ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಅಂದರೆ ಅವರೆಲ್ಲ ಗ್ರೇಟ್ ಆದ್ರಲ್ವ ಇವತ್ತು. ಸೊ ಹಾಗಾಗಿ ಇವತ್ತು ಈ ಲೇಬರ್ ಡೇ ಏನಕ್ಕೆ ಆಚರಿಸ್ತಾರೆ ಅನ್ನೋದಕ್ಕೆ ಇದೊಂದು ರೀಸನ್. ಬಟ್ ಇಂಡಿಯಾದಲ್ಲಿ 1923ನಲ್ಲಿ ಇದನ್ನ ಜಾರಿಗೆ ತರ್ತಾರೆ. ಬಟ್ ಯುನೈಟೆಡ್ ಆರ್ಗನೈಸೇಷನ್ ಅಂದರೆ ವಿಶ್ವಸಂಸ್ಥೆ ಇಂಟರ್ನ್ಯಾಷನಲಿ ಅನೌನ್ಸ್ ಮಾಡುತ್ತೆ, ಇಂಟರ್ನ್ಯಾಷನಲ್ ಲೇಬರ್ ಡೇ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಎಲ್ಲ ಕಂಟ್ರಿಲೂ ಇದನ್ನ ಆಚರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಏನು ಹೇಳಕ್ ಹೊರಟಿದ್ದೀನಿ ಅಂದರೆ, ನೋಡಿ, ಈ ಲೇಬರ್ಸ್ ಏನಿದಾರಲ್ಲ, ಅವ್ರಿಲ್ಲದೆ ನಾವು ಏನು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಮನೆ ಕಟ್ಟೋದಿಕ್ಕಿರ್ಬೋದು, ಮತ್ತು ಈ ನಮ್ಮ ಪೌರ ಕಾರ್ಮಿಕರು ಏನಿದಾರಲ್ವ, ಅವ್ರು ಈ ರಸ್ತೆನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆಲ್ಲ ಅವ್ರ ಪ್ರತಿಯೊಂದು ಬೆವರ ಹನಿ, ಒಂದು ಶ್ರಮ ಇವತ್ತು ನೀವು ಎಲ್ಲ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ತಾ ಇದ್ದೀವಿ. ಅಂದರೆ ಇವತ್ತು ನಾವು ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಲೇಬೇಕು. ಯಾಕಂದರೆ ಕೆಲವು ಕಡೆ ಈ ರೆಸ್ಪೆಕ್ಟ್ ಅನ್ನೋದೇ ಇರೋದಿಲ್ಲ ಲೇಬರ್ಸ್ಗೆ. ಹಾಗಾಗಿ ಇವತ್ತು ಇದೊಂದು ಸಣ್ಣ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ಸಖತ್ ಪಾಡ್ಕಾಸ್ಟಿಂದ ಇವತ್ತು May 1 ದಿನದಲ್ಲಿ ನಾನು ಲೇಬರ್ ಅವ್ರ ಬಗ್ಗೆ ಒಂದು ಮಾತಾಡೋದಕ್ಕೆ ಒಂದು ಸಣ್ಣ ಪ್ರಯತ್ನ. ಥ್ಯಾಂಕ್ ಯು.